ಓ ಏನ್ ಮನೆ ಚೆನ್ನಾಗಿದ್ಯಾ? ಮಾಮ ವಿಡಿಯೋ ಬಂದೈತಂತೆ ನೋಡ್ದ? ವಿಡಿಯೋನಾ? ಅಯ್ಯೋ ಅದಲ್ಲ ಮಾಮ. ಏನ್ ನಾನ್ ನೋಡಿಲ್ದಿರೋ ವಿಡಿಯೋನ ಮನೆ? ಹಾಕು ಮನೆ ಹಾಕು. I regret I'm not able to make you work on Sundays, to be honest. If I can make you work on Sundays, I'll be more happier. Because I work on Sundays also. What do you do sitting at home? How long can you stare at your wife? How long can the wife stare at your husband? Come on, get to the office and start working. ಓಕೆ ಅಣ್ಣವ್ರು ಏನೋ ಜೋಶಲ್ಲಿ ಏನೋ ಮಾತಾಡೋರಲ್ಲ ಮನೆ. ಅಯ್ಯೋ ಈ ಅಪ್ಪ ಏನ್ ಮನೆ ಗಂಡ ಹೆಂಡತಿ ನನ್ನ ಬೇರೆ ಮಾಡಕ್ ಆದವನಲ್ಲ ಮನೆ. ಒಳ್ಳೇದಾಯ್ತು ಈ ವಿಷಯ ನಮ್ಮ ಹೆಂಡತಿ ಕೇಳಿಸ್ಕೊಂಡಿಲ್ಲ. ಏನಾದ್ರೆ ಕೇಳಿಸಿದ್ರೆ ಈ ಅಪ್ಪನಿಗೆ ಬುಲ್ಡೆಗೆ ಬಿಸಿನೀರು ಕಾಯಿಸ್ಬಿಟ್ಟಿರೋ ಅವರು. ಅಲ್ಲ ಮನೆ ಇಷ್ಟೊಂದು ದೊಡ್ಡ ಹೀರೋ ತರ ಮಾತಾಡ್ತಾರಲ್ಲ ಮನೆ. ಯಾವ ಕಂಪ್ನಿ ಮನೆ ಅವ್ರದ್ದು? ಲೆಮನ್ ಟೀನಾ? LNT ಮಾಮ. ಯಾವ್ದು ಮನೆ? LNTನಾ? ಈ LNT ಓನರ್ ಹೇಳೋದ್ ಕೇಳ್ತಾ ಇದ್ರೆ ನನಗೆ ಯಾಕೋ ENT ಕ್ಲಿನಿಕ್ ಹೋಗೋಣ ಅನ್ಸ್ತಾಯ್ತಲ್ಲ ಮನೆ. ಆ ಲೆಮನ್ ಟೀ ಕಂಪ್ನಿ ಅವ್ನು ಏನ್ ಮಾತಾಡೋನೆ, 90 ಗಂಟೆ ಕೆಲಸ ಮಾಡಬೇಕು. ಓಕೆ ಮಾಡ್ತೀವಿ, ಸಾಯೋವರೆಗೂ ಕೆಲಸ ಮಾಡ್ತೀವಿ, ಸಂಬಳ ಕೊಡ್ತೀರಾ ಮಾಡೇ ಮಾಡ್ತೀವಿ. ಅದು ಬಿಟ್ಟು ಏನಂದ ಮನೆ, ಮನೇಲಿ ಎಷ್ಟೊತ್ತು ಏನ್ ಮಾಡ್ತೀಯಾ, ನಿನ್ ಹೆಂಡತಿ ಮಕ ಎಷ್ಟೊತ್ತು ನೋಡ್ತೀಯಾ ಅಂತ ಹೇಳ್ಬಿಟ್ಟ ಮನೆ. ಹೆಂಡತಿ ಬಗ್ಗೆ ಮಾತ್ರ ಮಾತಾಡಬಾರ್ದಾಗಿತ್ತು ಮನೆ. ಹೆಂಡತಿ ಬಗ್ಗೆ ಮಾತಾಡಕ್ ಅವ್ನು ಯಾರು ಮನೆ? ನಮ್ಮ ಹೆಂಡತಿ ನಾನು ನೋಡ್ದೆ ಅವ್ರ ಹೆಂಡತಿ ನೋಡಕ್ಕಾಗುತ್ತಾ ಮನೆ? ಅದೂನು ಹೆಂಡತಿನ ಎಷ್ಟೊತ್ತು ಗುರಾಯಿಸ್ತೀಯ ಅಂತ ಕೇಳೋರು ಮನೆ. ಯೋ ನನ್ನ ಹೆಂಡತಿ ನಾನು ಗುರಾಯಿಸ್ತೀನಯ್ಯ. ನಾನು ಗುರಾಯಿಸಿಲ್ಲ ಅಂದ್ರೆ ಪಕ್ಕದ ಮನೆ ಬಂದು ಗುರಾಯಿಸ್ತಾನೆ ಅಷ್ಟೇ. ನಾನು ಗುರಾಯಿಸ್ಲೇಬೇಕು. ಆ ಅಪ್ಪನ್ಗೆ 51 ಕೋಟಿ ಅಂತೆ ಮನೆ ಸಂಬಳ 1 ವರ್ಷಕ್ಕೆ. ಆ ಅಪ್ಪನಿಗೆ ಏನ್ ಕಮ್ಮಿ ಐತೆ? ಬಿಸ್ನೆಸ್ ಟ್ರಿಪ್ಗೆ ಆಮ್ಸ್ಟರ್ಡ್ಯಾಮು, ಬ್ಯಾಂಕಾಕ್, ಥೈಲ್ಯಾಂಡ್ಗೆ ಹೋಯ್ತಾ ಇರ್ತಾರೆ. ಇನ್ನೊಬ್ರಿಗೆ ಹೆಂಡತಿ ಎಲ್ಲಿಂದ ನಾಮ್ಕ ಬರ್ತಾರೆ ಮನೆ. ನೋಡ್ ಮನೆ ಈ ಅಪ್ಪ ಮೋಸ್ಟ್ಲಿ ಫುಲ್ ಆಲ್ಕಹಾಲಿಕ್ ಮನೆ. ಆಲ್ಕಹಾಲಿಕ್ ಅಲ್ಲ ಮಾಮ, ಅದು ಸಾರಿ ಮನೆ, ಅದು ನಮ್ದು ಸ್ವಲ್ಪ ಪ್ರೊಫೆಷನ್ ಆಗೋಯ್ತು. ಇವ್ನು ಈ ತರ ವರ್ಕಹಾಲಿಕ್ ನನ್ನ ಮಗ ಮನೆ. ಇವನ್ಗೆ ಕಂಪ್ನಿನಲ್ಲಿ ಯಾರನ್ನ ಪೇಪರ್ ಹಾಕಿದ್ರು ಇವ್ನಿಗೇನ್ ಬೇಜಾರಾಗಲ್ಲ ಮನೆ. ಕಂಪ್ನಿನಲ್ಲೇ ಪೇಪರ್ ಹಾಕಿದ್ರು ಪರವಾಗಿಲ್ಲ, ಮನೆಯಲ್ಲೇ ಯಾರನ್ನ ಪೇಪರ್ ಹಾಕ್ಬಿಟ್ರು ಏನು ಗೊತ್ತಾಗಲ್ಲ ಮನೆ. ಏನು ಹೋಗ್ತಾರೆ ಲುಕ್ ಫಾರ್ ರೀಪ್ಲೇಸ್ಮೆಂಟ್ ಅಂತ HR ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ ಮನೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಮನೆ. ಯಾಕಾದ್ರೂ ಜೀವನದಲ್ಲಿ ಇದೀವೋ ಅನ್ಸ್ಬಿಡುತ್ತೆ ಮನೆ. ಹೆಂಡತಿ ಮಕ ನೋಡಿದ್ರನ ಸ್ವಲ್ಪ ಏನಾದ್ರು ಮೈಂಡ್ ಕಾಮ್ ಆಗ್ಬೋದು ಮನೆ. ನಾನು ಈ ತರ ಟಫ್ ಆಗಿ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಸವಿತಾ ಆಂಟಿಗೆ 2 ಲುಕ್ ಕೊಟ್ಟೆ ಮನೆ. ಬರೀ 2 ಲುಕ್ಗೆನೆ 2 ಮಗು ಆಗೋಯ್ತು ಮನೆ. ನಮ್ದೇನಿಲ್ಲ ಮನೆ, ಎಲ್ಲ ದೇವ್ರು ಕೊಟ್ಟಿದ್ದು. ನೋಡ್ ಮನೆ, ನಮ್ ಹೆಂಡತಿರ್ದು ಮಕ ನೋಡಕ್ ಚೆನ್ನಾಗಿಲ್ಲ ಆದ್ರೂ ನೋಡ್ಬೇಕು ಮನೆ. ಅದೇ ನಮ್ಮ ಮನೆ ಬರ ಅಂದ್ರೆ ಅದು ನಮ್ಮ ಕರ್ತವ್ಯ ಮನೆ. ಅಲ್ಲ ಈ ಅಪ್ಪ ಹೇಳೋದು ಹೆಂಗೈತೆ ಅಂದ್ರೆ, ಸ್ಯಾಟರ್ಡೇನು ಕೆಲಸ ಮಾಡ್ಬೇಕಂತೆ. ನನ್ಗೆ ಬೇಜಾರಾಗ್ತದೆ, ನಿಮ್ಮನ್ನ ಸಂಡೇ ಕೆಲಸ ಮಾಡ್ಸಕ್ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಮನೆ. ನಾನು ಅವ್ರಿಗೆ ಒಂದೇ ಮಾತು ಹೇಳೋದು ಮನೆ, ನೋಡ್ಚಿನಿ ನಿನಗೆ ಜೀವನದಲ್ಲಿ ಒಂದು ಟ್ಯಾಲೆಂಟ್ ಇತ್ತು, ಆ ಟ್ಯಾಲೆಂಟ್ಗೆ ಕರೆಕ್ಟ್ ಆಗಿರೋ ಒಂದು ಆಪರ್ಚುನಿಟಿ ಬಂತು. ಆ ಆಪರ್ಚುನಿಟಿಲಿ ನೀನು ಪರ್ಫಾರ್ಮ್ ಮಾಡ್ತಾ ಹೋದೆ, ಕರೆಕ್ಟ್ ಆಗಿರೋ ಜನಗಳೆಲ್ಲ ಸಿಕ್ಕಿದ್ರು, ಹಂಗೆ ಮುಂದೆ ಹೋಗಿ ಹಂಗೆ ಮೇಲೆ ಹೋಗಿದ್ಯಾ. ನಿಮ್ಗೆ ರಿಸಲ್ಟ್ಗಳು ಬರ್ತಾನೆ ಇದೆ. ಅದಕ್ಕೆ ಕರೆಕ್ಟ್ ಆಗಿರುವಂತ ಜನಗಳು ಹಂಗೆ ಅಲೈನ್ ಆಗ್ತಾ ಇದ್ರು, ಹಂಗೆ ಹೋಗ್ತಾ ಇದ್ರು. ಅದೃಷ್ಟ ದೇವತೆ ಸಾಥ್ ಕೊಟ್ಟು ಇವತ್ತು ಅಲ್ಲೋಗಿ ರೀಚ್ ಆಗಿದೆಯಾ. 51 ಕೋಟಿ ವರ್ಷಕ್ಕೆ ಸಂಬಳ ತಗೊಂತಾ ಇದೆಯಾ. ನಮ್ಮ ಸಂಬಳ ಎಷ್ಟು ಗೊತ್ತಾ ಮನೆ? ಏನ್ IT ಕಂಪ್ನಿಲಿ ಕೆಲಸ ಮಾಡೋರು ಎಲ್ಲ ಇಂಟ್ರೆಸ್ಟ್ ಇಟ್ಕೊಂಡು ಅದನ್ನೇ ಬೆಳಿಗ್ಗೆ ಹೋಗಿ ಖುಷಿಯಾಗಿ ಕೆಲಸ ಮಾಡ್ತಾವ್ರ. ಎಷ್ಟೋ ಜನ ಮನೆ ಜವಾಬ್ದಾರಿಗೋಸ್ಕರ ಅವ್ರ ಕನ್ಸುಗಳನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಇದ್ರಲ್ಲಿ ನಮ್ಗೇನೋ ಕಾಸು ಬರುತ್ತೆ, ನಾವೊಂದು ಜೀವನ ಮಾಡ್ಕೊಬೋದು, ಒಂದು ಮದುವೆ ಆಗ್ಬೋದು, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ IT ಕಂಪ್ನಿ ಜಾಯ್ನ್ ಆಗಿರ್ತಾರೆ. ಅವ್ರಿಗೆಲ್ಲ ಅವಮಾನ ಮಾಡ್ದಂಗೆ ಆಗೋಯ್ತಲ್ಲ ಮನೆ. ನೋಡ ಮನೆ, ನಾನು IT ಕಂಪ್ನಿಲಿ ಕೆಲಸ ಮಾಡಿಲ್ದೇ ಇರ್ಬೋದು, ಬಟ್ ಅಕ್ಕ ಪಕ್ಕ ಇರೋ ಹಳೆ ಬೇವರ್ಸಿಗಳ್ನ ನೋಡಿ ನಾನು ತಿಳ್ಕೊಂಡಿದ್ದೀನಿ ಮನೆ. IT ಕಂಪ್ನಿದು ಏನು ಗೋಳು ಅಂತ ಮನೆ. ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಮನೆ. ನಮ್ದೊಂದು ಗಾದೆ ಇದೆ ಮನೆ, ಇಟ್ಕೊಂಡಿರೋಳು ಇರೋವರೆಗೂ, ಕಟ್ಕೊಂಡಿರೋಳು ಕಡೆವರೆಗೂ. ಆ ಇಟ್ಕೊಂಡಿರೋಳು ಇರೋವರೆಗೂ ಫಸ್ಟ್ 2 ಲೆಟರ್ಸ್ ಏನ್ ಮನೆ? IT ಮನೆ. ನನ್ನ ಪ್ರಕಾರ IT ಫುಲ್ ಫಾರ್ಮ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲ ಮನೆ. IT ಅಂದ್ರೆ ಇರೋಷ್ಟು ದಿನ ತಡ್ಕೋ ಅಷ್ಟೇ. ಅದು ಯಾವತ್ತು ಈ IT ಕಂಪ್ನಿನ ನಂಬ್ಕೊಂಬೇಡ ಮನೆ. ಎನಿ ಟೈಮ್ ಕಿತ್ತಾಕ್ಬೋದು. IT ಕಂಪ್ನಿಲಿ ನಿನ್ ಟೈಮ್ ಚೆನ್ನಾಗಿದ್ದಾಗ ಮನೆ, ನೀನು ರಕ್ತ ಕಣ್ಣೀರ್ದು ಫಸ್ಟ್ ಹಾಫ್ ಉಪೇಂದ್ರ ತರ ಇರ್ತೀಯ. ಅದೇ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅದೇ ರಕ್ತ ಕಣ್ಣೀರ್ದು ಸೆಕೆಂಡ್ ಹಾಫ್ ಉಪೇಂದ್ರ ತರ ಆಗ್ಬಿಡ್ತೀಯ ಮನೆ. ಅಯ್ಯೋ ಇವರೆಲ್ಲ ಮಾತಾಡ್ತಾವ್ರಲ್ಲ ಮನೆ, ಇವರೆಲ್ಲ ಮನುಷ್ಯತ್ವ ಇಲ್ದಿರೋ ಮೇನಿಯಾಕ್ ಮುಂಡೆ ಮಕ್ಕಳು ಮನೆ. ಇವ್ರಿಗೆಲ್ಲ ಮನುಷ್ಯತ್ವನೇ ಇರಲ್ಲ ಮನೆ. ಇವ್ರಿಗೇನಾದ್ರೂ ಆರೋಗ್ಯ ಕೆಟ್ಟೋದ್ರು ಇವ್ರನ್ನ ICUಗೆ ಹಾಕಲ್ಲ ಮನೆ, ಇವ್ರನ್ನ CPUಗೆ ಹಾಕೋದು. ಬೆಳಿಗ್ಗೆ ಹೋಗ್ತಾ ಆಕ್ಟಿವ್ ಸ್ಟೇಜಲ್ಲಿ ಹೋಗ್ತಾರೆ, ಬರ್ತಾ ಕೋಮಾ ಸ್ಟೇಜಲ್ಲಿ ಬರ್ತಾರೆ. ಇವ್ರು ಯಾರ ಮನೆ 90 hours ಕೆಲಸ ಮಾಡ್ಬೇಕು ಅಂತಾರಲ್ಲ ಮನೆ. ಅವ್ರಿಗೇನು ದಿಲ್ಲು ಹೃದಯ ಕಲ್ಲೈತ ಮನೆ. ಎದೆಲ್ ಕಲ್ಲಿರೋರ್ಗೆ ಇವೆಲ್ಲ ಅಂಟದು ಇಲ್ಲ ಗೊತ್ತು. ಬಟ್ 90 hours ಕೆಲಸ ಮಾಡೋದೇನು ಗಂಗೋತ್ರಿ ಬಾರ್ಗೆ ಹೋಗ್ಬಿಟ್ಟು 90 ಹಾಕೊಂಬಂದ್ಬಿಡಂಗ ಮನೆ.
ಇಂಜಿನಿಯರ್ಗಳು ಪಾಡ್ ಇಷ್ಟೇ ಮನೆ. ಟೈಮ್ ಚೆನ್ನಾಗಿದ್ರೆ ಇಂಜಿನಿಯರ್ ಆಗಿರ್ತಾರೆ ಮನೆ. ಟೈಮ್ ಚೆನ್ನಾಗಿಲ್ದೇ ಇದ್ರೆ ಬರೀ ಇಂಜಿನ್ಗೆ ನೀರ್ ಹಾಕೊಂಡೇ ಇರ್ಬೇಕು ಮನೆ. ಇಂಜಿನಿಯರ್ಗಳು ಬಾಳು ಚೆನ್ನಾಗಿ ನಡೆದ್ರೆ ಆಪಲ್ ಐಪಾಡು, ಚೆನ್ನಾಗಿ ನಡಿಲಿಲ್ಲ ಅಂದ್ರೆ ಬರೀ ನಾಯ್ಪಾಡು. ಅದು ಬೆಂಗಳೂರಲ್ಲಿರೋ ಇಂಜಿನಿಯರ್ಗಳ ಬಗ್ಗೆ ಏನೇನೋ ಹೇಳ್ತಾರೆ ಮನೆ ಜನ. ಬೆಂಗಳೂರಲ್ಲಿ ಒಂದು ರೋಡಲ್ಲಿ ನಿಂತ್ಕೊಂಡ್ಬಿಡು, ಒಂದು ಕಲ್ಲೆಸ್ಬಿಡು, ಅದು ಒಂದು ಇಂಜಿನಿಯರ್ ಹೊಡಿಯುತ್ತೆ, ಇಲ್ಲಾಂದ್ರೆ ಒಂದು ನಾಯಿ ಹೊಡಿಯುತ್ತೆ ಅಂತ ಹೇಳ್ತಾರೆ ಮನೆ. ನನಗೆ ತುಂಬಾ ಬೇಜಾರಾಗುತ್ತೆ ಮನೆ. ಹಿಂಗೆಲ್ಲ ಮಾತಾಡಿದ್ರೆ ನಾಯಿಗಳಿಗೆ ಬೇಜಾರಾಗಲ್ವಾ ಮನೆ? ಐ ಆಮ್ ಅ ಡಾಗ್ ಲವರ್. ನಿಜವಾಗ್ಲೂ ಮನೆ, ನನ್ನ ಸರ್ವಿಸಲ್ಲಿ ಈ IT ಎಂಪ್ಲಾಯಿಗಳು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ಮನೆ. ಪಾಪ ನಮ್ಮ ಮಧ್ಯದ ಮನೆ ಮೀನಾಕ್ಷಮ್ಮನ ಮಗ ಮಹೇಶ ಕಂಪ್ನಿಗೆ ಸೇರ್ಕೊಂಡಿದ್ದ ಮನೆ. ಆ ಕಂಪ್ನಿ ಹೆಸರು ಏನಂದ್ರೆ ಯಾವ್ದದು ಮಿಂಡ್ರಿ ಅಲ್ಲ ಮಾಮ, ಮೈಂಟ್ರಿ. ಮೈಂಟ್ರಿ. ಆ ಕಂಪ್ನಿಗೆ ಪಾಪ ID ಕಾರ್ಡ್ ಹಾಕೊಂಡು ಹೋಗೋನು ಮನೆ. ನಮ್ಮ ಮಧ್ಯದ ಮನೆ ಮೀನಾಕ್ಷಮ್ಮನ್ಗೆ ಅವನ ID ಕಾರ್ಡ್ ಹಾಕೊಂಡು ಕ್ಯಾಬ್ ಒತ್ತುತ್ತಾ ಇದ್ರೆ ಏನೋ ಒಂಥರ ಖುಷಿ ಮನೆ. ಪಾಪ ನೀನು ಅವನ್ನ ಹೋಗಿ ಕೇಳ್ಬೇಕು ಮನೆ. ಪೊಮೇರಿಯನ್ ನಾಯಿ ತರ ಪಾಪ ID ಕಾರ್ಡ್ನ ಹಿಂಗ ಹಾಕೊಂಡು ಹಿಂಗ್ ಸಿಕ್ಸ್ಕೊಂಡು ಅದನ್ನೇ ಟೈ ತರ ಹೋಯ್ತಾ ಇರ್ತಾನೆ ಮನೆ. ಪಾಪ ಅವನಿಗೆ ಎಲ್ಲೋ ಗಮನ ಮನೆ. ಪಾಪ ಕ್ಯಾಬ್ ಡ್ರೈವರ್ OTP ಕೇಳಿದ್ರೆ 0771 ಅಂತ ಮನೆ. ಕ್ಯಾಬ್ ಡ್ರೈವರ್ ಕ್ಯಾಕ್ ಥೂ ಅಂತ ಹೋಗ್ದ ಮನೆ. ರೀ ಅದು ಗಾಡಿ ನಂಬರ್ ರೀ, OTP ಅದ್ರ ಮೇಲೆ ಐತೆ ಹೇಳ್ರಿ ಅಂತ ಅವ್ನ ಮನೆ. ಒಂದಿನ ಯಾವ್ದೋ ಕ್ಯಾಬಲ್ಲಿ ಹತ್ಬಿಟ್ಟು ಇನ್ಯಾವುದೋ ಕ್ಯಾಬ್ದು OTP ಹೇಳ್ತಾವನೆ ಮನೆ. ಈ ತರ ಬೆಳಿಗ್ಗೆ 8 ಗಂಟೆಗೇನೆ ಅವ್ನು ಇದ್ದ ಮನೆ. ಎಲ್ಲ ಕಂಪ್ನಿಗಳು ಅಷ್ಟೇ ಮನೆ, ಸಾಫ್ಟ್ವೇರ್ ಅಂತಾರೆ, ಕೊನೆಗೆ ಅಂಡರ್ವೇರ್ ಕಿತ್ತೋಗೋರು ಕೆಲಸ ಮಾಡಿಸ್ತಾರೆ ಮನೆ. ಬರೀ ನಮ್ ಮಧ್ಯದ ಮನೆ ಮೀನಾಕ್ಷಮ್ಮನ್ ಮಗ ಮಹೇಶ ಅಲ್ಲ ಮನೆ, ನಮ್ ರಾಜೀವಪ್ಪನ್ ಕೀಪ್ ಮಗ ಕೈಲಾಶ್ ಒಬ್ಬ ಅವನ್ ಮನೆ. ಅವನು ಯಾವ್ದೋ ಕಂಪ್ನಿಗೆ ಹೋಗ್ತಾವನ್ ಮನೆ. ಯಾವ್ದದು ಆಕ್ಸೆಂಚರ್ ಮನೆ. ಆಕ್ಸೆಂಚರ್ ಮನೆ ಅಲ್ಲೂ ಹೋಯ್ತಾರ ಮನೆ. ಒಬ್ರು ಮಖದಲ್ಲಿ ನಗು ಇಲ್ಲ ಮನೆ, ಒಬ್ರು ಮಖದಲ್ಲಿ ನೆಮ್ಮದಿ ಇಲ್ಲ ಮನೆ. ಜೀವನಗಳು ನೋಡಿದೀನಿ ಮನೆ. ಶುಕ್ರವಾರ ಬಂದ್ರೆ ಫುಲ್ ಖುಷಿ, ಸೋಮವಾರ ಬಂದ್ರೆ ಹಳೆ ಬೇವಸ್ತಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮನೆ, ಯಾವ್ದಾನ IT ಎಂಪ್ಲಾಯಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ನ ಒಂದು 5 ನಿಮಿಷ ಕರೆದ್ಬಿಟ್ರು, ಏನ್ ಮನೆ ಚೆನ್ನಾಗಿದ್ಯಾ ಮನೆ, ಏನಾದ್ರು ಎಲ್ಲ ಓಕೆ ಅಲ್ವಾ ಮನೆ ಅಂತ ಒಂದೇ ಒಂದ್ಸಲ ಕೇಳು ಮನೆ. ಅವಾಗ ಗೊತ್ತಾಗುತ್ತೆ ಮನೆ ಒಂದು ಕತೆ. ಅವಂದು ಕತೆ ಅಲ್ಲ ಮನೆ, ಅವಂದು ಕತೆ ಅಲ್ಲ ಜೀವನ. ಪಾಪ IT ಅವ್ರದ್ದು ಕಷ್ಟ ಬೇಡ ಮನೆ. ವರ್ಕ್ ಫ್ರಮ್ ಹೋಮ್ ಹೋಗ್ತಾ ವರ್ಕ್ ಫ್ರಮ್ ಹೋಮ್ ನರಕ್ ಫ್ರಮ್ ಹೋಮ್ ಆಗಿದೆ ಮನೆ. ಈ ಕಂಪ್ನಿನಲ್ಲಿ ಲ್ಯಾಪ್ಟಾಪ್ ಕೊಟ್ಬಿಡ್ತಾರೆ, ಎಲ್ಲಿಂದ ಬೇಕಾನ ಕೆಲಸ ಮಾಡುವಂತ. ಆ ಲ್ಯಾಪ್ಟಾಪ್ ಮಾತ್ರ ಕೆಲಸ ಆಗೋವರೆಗೂ, ಮರ್ಯಾದೆ ಇರೋವರೆಗೂ ಅಷ್ಟೇ ಮನೆ. ಲ್ಯಾಪ್ಟಾಪ್ ಕೆಲಸ ಆಗೋವರೆಗೂ ವಿಂಡೋಸ್ ಲ್ಯಾಪ್ಟಾಪ್ ಕೊಡ್ತಾರೆ. ಕೆಲಸ ಆದ್ಮೇಲೆ ನಿನ್ನಿಂದ ಏನು ಯೂಸ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನೀನು ಲ್ಯಾಪ್ ಡಾನ್ಸ್ ಮಾಡಿದ್ರು ನಿನ್ನ ವಿಂಡೋ ಇಂದ ಆಚೆ ಬಿಸಾಕ್ತಾರೆ ಮನೆ. ಅಲ್ಲ ಮನೆ, ಈ ಕೋಡಿಂಗ್ ಮಾಡ್ತಾರಲ್ಲ ಮನೆ, ಕೋಡಿಂಗು ಅದರಲ್ಲೇ ಅರ್ಥ ಆಯ್ತಲ್ಲ ಮನೆ. ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ IT ಕಂಪ್ನಿಗಳು ಆಗೋದ್ನ C++, C# ಅಂತ ಅದೇ ಹೇಳ್ತಾ ಇತ್ತಲ್ಲ ಮನೆ. C++, C#, ಇವ್ರನ್ನೆಲ್ಲ ನೋಡು. ಈ ತರ ಪೈಥಾನ್ಗಳು ಅನಕೊಂಡಗಳಿದ್ದಾರೆ. ಆಮೇಲೆ ಜಾವಾ ಬೈಕ್ ತಗೊಂಡು ಓಡೋಗ್ಬಿಡು. ಇದು ಮನೆ ಆಕ್ಚುಲ್ ಅರ್ಥ ಅಂದ್ರೆ. ನೋಡು ಮನೆ, ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬೇಡ ಮನೆ. ಈ ಕಂಪ್ನಿಗಳ್ದು 18 ಮಿಂಡ್ರಿ ಆಟಗಳು ಯಾವಾಗ ಸ್ಟಾರ್ಟ್ ಆಗುತ್ತೋ ಹೇಳೋಕೆ ಆಗಲ್ಲ ಮನೆ. ಇವ್ರು ಯಾವಾಗಲೂ ಕೆಲಸ ಮಾಡ್ತಾನೆ ಇರಿ. ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿ ನಿನ್ನ ಸ್ಕೈಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಮನೆ. ಎಷ್ಟಾಗುತ್ತೋ ಅಷ್ಟು ಮಾಡು ಮನೆ. ಈ ಲೆಮನ್ ಟೀ ಕಂಪ್ನಿ ಓನರ್ ಮಾತಾಡೋದು ಕೇಳ್ಬಿಟ್ಟು ಮನೆ, ನಿಜ ಹೇಳ್ತೀನಿ, ನಾಯಿಂಡಳ್ಳಿ ಆಂಜನೇಯನ್ ಮೇಲೆ ಆಣೆಗೂ ನಮ್ಮ NR ನಾರಾಯಣಮೂರ್ತಿ ಸರ್ ಮೇಲೆ ಮರ್ಯಾದೆ ಫುಲ್ ಜಾಸ್ತಿ ಆಗೋಯ್ತು ಮನೆ. ಜನಗಳು ಏನ್ ಗೊತ್ತಾ ಮನೆ, IT ಎಂಪ್ಲಾಯಿ ಅಂದ ತಕ್ಷಣ ಕೈ ತುಂಬಾ ಸಂಬಳ ಬಂದ್ಬಿಡುತ್ತೆ ಅನ್ಕೊಂಡ್ಬಿಡ್ತಾರೆ ಮನೆ. ಅವ್ರ ಪ್ಯಾಕೇಜ್ ಅಲ್ಲಿ ಡಿವೈಡೆಡ್ ಬೈ 12 ಮಾಡ್ಬಿಟ್ಟು ಇಷ್ಟು ಬಂದ್ಬಿಡುತ್ತೆ ಇವ್ರಿಗೆ ತಿಂಗಳಿಗೆ ಅನ್ಕೊಂಡ್ಬಿಡ್ತಾರೆ ಮನೆ. ನಮಗ್ ಗೊತ್ತು ಮನೆ, ಆ ಟ್ಯಾಕ್ಸ್ ಈ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, CGST, SGST, BCAA, HDFC, ICICI, RTGS, NEFT, SIP, FUC ಅನ್ಕೊಂಡು ಎಲ್ಲ ಡಿಡಕ್ಟ್ ಆಗ್ಬಿಟ್ಟು ಕೊನೆಗೆ ಊಟಕ್ಕೆ ಉಪ್ಪಿನಕಾಯಿ ತರ ಇಟೇ ಉಳಿಯೋದು ಮನೆ. IT ಎಂಪ್ಲಾಯಿಗಳ್ನ ನೋಡಿ ಜನ ಏನೇನೋ ಅನ್ಕೊಂತಾರೆ ಮನೆ. ಅವ್ರಿಗೆ ಗೊತ್ತು ಮನೆ, ನಗಕ್ಕಾಗದೆ, ಅಳಕ್ಕಾಗದೆ, ಬದುಕಕ್ಕಾಗದೆ, ಸಾಯಕ್ಕಾಗದೆ, ಹೇಳ್ಕೊಳಕ್ಕಾಗದೆ ಜನ್ಮಕ್ಕೆ ಇಷ್ಟು ಈ ತರ ಇರ್ತಾರೆ ಮನೆಯವರು. IT ಎಂಪ್ಲಾಯಿ ಯಾರು ಅಂತ ಹೇಳ್ತೀನಿ ಮನೆ. EMIಗಳನ್ನ ಕಾಸಿನ ಸರ ತರ ಹಾಕೊಂಡು ಮನ್ಸಲ್ಲಿ ಎಷ್ಟು ನೋವೇ ಇದ್ರು ಒಂದ್ ದಮ್ಮು, ಒಂದ್ ಟೀ ಹೊಡ್ಕೊಂಡು, ವೀಕೆಂಡ್ ಅಲ್ಲಿ 2 ಬಿಯರ್ ಹೊಡ್ಕೊಂಡು ಯಾರಿಗೂ ಹೇಳ್ಕೊಳಕ್ ಆಗದೆ ಮನ್ಸಲ್ಲಿ ಎಷ್ಟೇ ನೋವಿದ್ರು ಮತ್ತೆ ಮಟ ಮಂಡೆಗೆ ಆಫೀಸ್ಗೆ ರೆಡಿ ಆಗ್ತಾನಲ್ಲ ಮನೆ, ಅವನು ಮನೆ ನಿಜವಾದ IT ಎಂಪ್ಲಾಯಿ. ತಲೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ರು, ಮನ್ಸಲ್ಲಿ ಎಷ್ಟೇ ನೋವಿದ್ರು, ನಶ್ವರ ಬದುಕಲ್ಲಿ ನಗುತ್ತಾ ಬಾಳವನೆ ನಿಜವಾದ ಸಾಹುಕಾರ ಅಂತ ಬದುಕ್ತಾನಲ್ಲ ಮನೆ, ಅವನು ನಿಜವಾದ IT ಎಂಪ್ಲಾಯಿ. ಎಷ್ಟೇ ಕಷ್ಟಪಟ್ಟು ಪರ್ಫಾರ್ಮ್ ಮಾಡಿದ್ರು ಹಾಕೊಡೋರ್ ಮಧ್ಯ, ತಂದಿಡೋರ್ ಮಧ್ಯ, ಜೊತೆಲಿದ್ದು ಜಾಲರ ಇಡೋರ್ ಮಧ್ಯ, ಜೊತೆಲಿದ್ದು ಬಕೆಟ್ ಇಡೋರ್ ಮಧ್ಯ ಅದ್ ಏನಾಗುತ್ತೋ ಆಗ್ಲಿ ಇವತ್ತು ಕೆಲಸ ಮಾಡೋಣ ಅಂತ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾನಲ್ಲ ಮನೆ, ಅವನು ನಿಜವಾದ IT ಎಂಪ್ಲಾಯಿ.
ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧು ಇಲ್ಲ, ಕೊಲೀಗ್ಸ್ಗಿಂತ ಮನೆ ಆಳ್ರಿಲ್ಲ ಅಂತ ಗಾದೆ ಇದೆ ಮನೆ, ಕೇಳಿದ್ಯಾ? ಕೊಲೀಗ್ಸ್ಗಳ್ನ ನಂಬೋದು ಒಂದೇ, ನಿನ್ನ ಬ್ರೌಸರ್ ಹಿಸ್ಟ್ರಿನ ಇಡೀ ಪ್ರಪಂಚಕ್ಕೆ ತೋರ್ಸೋದು ಒಂದೇ ಮನೆ. ಹಾಕ್ಕೊಡಕ್ಕೆ ಕಾಯ್ತಾ ಇರೋಂಥ ಕೊಲೀಗ್ಸಿಂದ ಕಿಲೋಮೀಟರ್ ಗಟ್ಟಲೆ ದೂರ ಇರೋ ಮನೆ. ಯಾರನ್ನೂ ನಂಬೇಡ ಮನೆ, ಯಾರನ್ನೂ ನಂಬೇಡ. ಮನ್ಸಲ್ಲೊಂದು ಮಾತಲ್ಲೊಂದು, ಬಾಯಲ್ಲಿ ಬಾಳೆಕಾಯಿ, ಮನ್ಸಲ್ಲಿ ಹಾಗಲಕಾಯಿ. ವಿವೇಕಾನಂದ ಎಕ್ಸ್ಪ್ರೆಷನ್ಸ್ ವಿತ್ ನಿತ್ಯಾನಂದ ಇಂಟೆನ್ಷನ್ಸ್. ಅದೇ ಮನೆ ಕೊಲೀಗ್ಸು. ಆನ್ಸೈಟ್ ಆಪರ್ಚುನಿಟಿಗೆ ಆಸೆ ಪಟ್ಟು ಎಷ್ಟು ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾ ಮನೆ. ಅದ್ರಲ್ಲಿ ಎಷ್ಟು ರಾಜಕೀಯ ಇದೆ ಗೊತ್ತಾ ಮನೆ. ಆ ಕಡೆಯವನಾದ್ರೆ ನಿನಗೆ ಬೇಗ ಸಿಗುತ್ತೆ, ಈ ಕಡೆಯವನಾದ್ರೆ ನಿನಗೆ ಬೇಗ ಸಿಗುತ್ತೆ, ಈ ಕಡೆಯವನಾದ್ರೆ ನಿನಗೆ ಏನೇನೋ ಕಷ್ಟಪಡಬೇಕಾಗುತ್ತೆ. ಈ ಥರ ಇದೆ ಮನೆ ಅಲ್ಲಿ ಸಿನಾರಿಯೋ. ಅಲ್ಲಿ ಟ್ಯಾಲೆಂಟು, ನೀನು ಕೆಲಸ ಚೆನ್ನಾಗಿ ಮಾಡ್ತೀಯಾ ಅಂದ್ಬಿಟ್ರೆ ಸೋ ಕ್ಯೂಟ್ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಮನೆ. ಬೇರೆ ಥರನೇ ಗೇಮ್ ಇದೆ, ಯಾವುದನ್ನು ನಂಬಕ್ಕಾಗಲ್ಲ. ನೀನು ಅದೃಷ್ಟಕ್ಕೆ ಅದಾಗದೆ ಬಂದರೆ ಹೋಗು ಮನೆ, ಇಲ್ಲಾಂದ್ರೆ ಹೋಗಕ್ಕೆ ಹೋಗಬೇಡ ಮನೆ. ಮಧ್ಯದ ಮನೆ ಮೀನಾಕ್ಷಮ್ಮನ ಮಗ ಮಹೇಶನಿಗೆ ಮ್ಯಾನೇಜರ್ ಬಂದು ಹೇಳಿದ್ರಂತೆ, ಮಹೇಶ್ ಟುಮಾರೋ ಯು ಆರ್ ಗೋಯಿಂಗ್ ಆನ್ ಸೈಟ್ ಟು ಅದರ್ ಸಿಟಿ ಅಂದ್ರಂತೆ. ಇವನು ವಿಚ್ ಸಿಟಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರಂತೆ ಮನೆ. ನೋಡ್ದ ಆನ್ ಸೈಟ್ ಆಪರ್ಚುನಿಟಿ. ಈ ವೈಟ್ ಫೀಲ್ಡ್ ಅಲ್ಲಿ ಕಂಪ್ನಿಗಳು ಇರ್ತಾವಲ್ಲ ಮನೆ, ಅದಕ್ಕೆ ಹೋಗೋದೇ ಒಂದು ಆನ್ ಸೈಟ್ ಆಪರ್ಚುನಿಟಿ ಮನೆ. ಇಲ್ಲಿಂದ ಅವ್ರು ಮೆಟ್ರೋ ಹತ್ತಿ ಅಲ್ಲೋಗಿ ಕಾಡುಗೋಡಿಲಿ ಇಳಿಯೋಷ್ಟರಲ್ಲಿ ಹಿಂದೆಗಡೆ ಕಣ್ಣಂಬಾಡಿ ಆಗಿರುತ್ತೆ ಮನೆ. ಮ್ಯಾನೇಜರ್ಗಳ ಜೊತೆ ಎಣ್ಗೋದಿನ ಈಸಿನ ಮನೆ. ಮನೇಲಿ ಸಂಸಾರ ಮಾಡೋದಲ್ದೆ ಅಲ್ಲೋಗಿ ಆಫೀಸಲ್ಲಿ ಮ್ಯಾನೇಜರ್ ಜೊತೆ ಸಂಸಾರ ಮಾಡಬೇಕು ಮನೆ. ಆ ಮ್ಯಾನೇಜರು ನಿನ್ನ ಹಣೆ ಬರ ಚೆನ್ನಾಗಿದ್ರೆ ಮ್ಯಾನೇಜರ್ ಆಗಿರ್ತಾನೆ, ಇಲ್ಲಾಂದ್ರೆ ಡ್ಯಾಮೇಜರ್ ಆಗಿರ್ತಾನೆ ಮನೆ. ಆ ಮ್ಯಾನೇಜರ್ ಜೊತೆ ನಿಂದೇನಾದ್ರೂ ಟ್ಯೂನಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಿನ್ ಮೆಂಟಲ್ ಪೀಸ್ ನಾನೇ ಪೀಸ್ ಮಾಡಕ್ ಬಿಡ್ತಾನೆ ಮನೆ. ಮ್ಯಾನೇಜರ್ಗಳ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಮನೆ. ಎಲ್ಲದಕ್ಕೂ ನೀನ್ ಓಕೆ ಅನ್ಬೇಕು. ಆ ಅಪ್ಪ ದಮ್ ಹೊಡೆದ್ರೆ ನೀನು ಹೋಗ್ಬೇಕು ಜೊತೆಯಲ್ಲಿ. ಆ ಅಪ್ಪ ಏನಾದ್ರು ಸೆಷನ್ಗೆ ಹೋದ್ರೆ ಅದಕ್ಕೂ ಜೊತೆಲಿ ಹೋಗ್ಬೇಕು ನೀನು. ಆ ಅಪ್ಪನಿಗೆ ಎಲ್ಲಾರನ್ನು ಗುಡ್ಡೆ ಹಾಕೊಂಡು ಅವನ ಬಗ್ಗೆ ಅವನೇ ಹೇಳ್ಕೊಬೇಕಂದ್ರೆ ಅಲ್ಲೂ ನೀನ್ ಇಷ್ಟ ಇಲ್ಲದ್ರು ಹೋಗ್ಲೇಬೇಕು. ಎಷ್ಟು ಕಷ್ಟ ಐತೆ ನೋಡ್ ಮನೆ ಮ್ಯಾನೇಜರ್ ಜೊತೆ ಜೀವನ. ಕೆಲವು ಮ್ಯಾನೇಜರ್ಗಳು ಒಂಥರ ಇರ್ತಾರೆ ಮನೆ. ನಮ್ಮ ಮಧ್ಯದ ಮನೆ ಮೀನಾಕ್ಷಮ್ಮನ ಮಗ ಮಹೇಶನ್ ಮ್ಯಾನೇಜರು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಏನೇನೋ ಹಾಕೋನಂತೆ ಮನೆ. ಹೆಲೋ ಟೀಮ್, ಮೈ ವೈಫ್ ಜಸ್ಟ್ ಹ್ಯಾಡ್ ಅ ಬೇಬಿ ಬಾಯ್ ಅಂದ್ರೆ ಗುಡ್ ಟೀಮ್ ವರ್ಕ್ ಗೈಸ್ ಅಂತ ಹಾಕೋನಂತೆ ಮನೆ. ಮೈಂಡೇ ಎಲ್ಲೋ, ಟೈಪಿಂಗೇ ಎಲ್ಲೋ. ಯಾರ್ದೋ ಒಬ್ರದ್ದು ಮದುವೆ ಆಯ್ತಂತೆ ಮನೆ. ಹೈ ಗೈಸ್, ಟುಡೇ ಐ ಗಾಟ್ ಮ್ಯಾರಿಡ್ ಅಂದ್ರೆ ಮ್ಯಾರೇಜ್ ಇಸ್ ಅ ಟೀಮ್ ವರ್ಕ್ ಅಂತ ಹಾಕಿದ್ದಂತೆ ಮನೆ ಮ್ಯಾನೇಜರು. ಅದಕ್ಕೆ ಇವ್ನು ಹೇಳೇ ಬಿಟ್ಟಂತೆ, ಇನ್ ದಿಸ್ ಪ್ರಾಜೆಕ್ಟ್ ಐ ವಾಂಟ್ ಟು ಬಿ ಅನ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಅಂತ ಹೇಳಿದಂತೆ ಮನೆ. ಎಲ್ಲದಕ್ಕಿಂತ ಡೇಂಜರಸ್ ಇನ್ನೊಂದು ಆಫೀಸ್ ಪಾಲಿಟಿಕ್ಸ್ ಅಂತ ಐತೆ ಗೊತ್ತಾ ಮನೆ. ಆಫೀಸ್ ಪಾಲಿಟಿಕ್ಸು, ರೀಜನಲ್ ಪಾಲಿಟಿಕ್ಸು, ಫೇವ್ರೇಟಿಸಮು, ಬಕೆಟು, ಜಾಲ ಇವೆಲ್ಲ ಐತೆ ಮನೆ. ನೀನು ಬರೀ ನಾನು ಕೆಲಸ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಇರ್ತೀನಿ ಅಂದ್ರೆ ಆಗಲ್ಲ ಮನೆ. ಎಲ್ಲರೂ ಸೇರ್ಕೊಂಡು ನಿನ್ನ ಲಾಗೌಟ್ ಮಾಡಕ್ ಕೊಡ್ತಾರೆ. ಅದು ನೀನು ಕೆಲಸ ಬಿಡೋದೇ ಬೇಡ ಮನೆ. ಅವ್ರಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಇಟ್ಟು ನೀನು ಮಾಡಿದ ಒಂದೊಂದು ಕೆಲಸದಲ್ಲೂ ಕೊಂಕು ನೆಪ ಹುಡ್ಕೊಂಡು ನೀನೇ ಕೊನೆಗೆ ರಿಸೈನ್ ಮಾಡ್ಬಿಡ್ಬೇಕು. ಆ ಥರ ಮಾಡ್ಬಿಡ್ತಾರೆ ಮನೆ. ಇಷ್ಟೆಲ್ಲ ಕಷ್ಟ ಇದೆ. ಇಷ್ಟೆಲ್ಲ ದಾಟಿ ಒಂದು IT ಎಂಪ್ಲಾಯಿ ಬಂದ್ಮೇಲೆ 90 ಅವರ್ ಕೆಲಸ ಮಾಡೋದ್ರೆ ಹೆಂಗಾಗಲ್ಲ ಮನೆ. ಈ IT ಕಂಪ್ನಿಗಳಲ್ಲಿ ಅಂದರಿಕಿ ಮಂಚಿವಾಡು ಅಲ್ಲ ವೈಕುಂಠಪುರ ಮೂಲ ಅಂದ್ರೆ ಗೆದ್ದೆ ಮನೆ. ನೀನ್ ಏನಾದ್ರೂ ಅಭಿಮಾನ ಸ್ವಾಭಿಮಾನ ಕಣಕಣದೆ ಶಾರದೆ ಅಂದ್ರೆ ಬಾರದೇ ಇರೋ ಲೋಕಕ್ಕೆ ಕಳಿಸ್ಬಿಡ್ತಾರೆ ಮನೆ. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಏನ್ ಈಸಿ ಅಲ್ಲ ಮನೆ. ಇವಾಗೆಲ್ಲ ಕರೀತಾರ ಬಾ ಎಲ್ಲ 5 days ವರ್ಕಿಂಗ್ ಐತಂತೆ ಇವಾಗ. ಇನ್ಮೇಲೆ ಇನ್ ಸ್ವಲ್ಪ ದಿನಕ್ಕೆ 3 ದಿನ ವರ್ಕಿಂಗ್ ಫ್ರಮ್ ಆಫೀಸು, 2 ದಿನ ವರ್ಕ್ ಫ್ರಮ್ ಹೋಮು. ಆ ವರ್ಕ್ ಫ್ರಮ್ ಹೋಮ್ಗೆ 108 ಟ್ರ್ಯಾಕರ್ಗಳು ಹಾಕಿರ್ತಾರೆ. ನೀನು ಎಲ್ಲೋಯ್ತೀಯಾ, ಯಾವಾಗ ಇನ್ಕಾಗ್ನಿಟೋ ಮೋಡ್ಗೋಯ್ತೀಯಾ, ಯಾವಾಗ ಏನು ಕ್ಲಿಕ್ ಮಾಡ್ತೀಯ ಅಂತ ಎಲ್ಲ ಟ್ರ್ಯಾಕ್ ಮಾಡ್ತಾವ್ರೆ ಮನೆ. ನೀ ಎಷ್ಟೊತ್ತು ಆಕ್ಟಿವ್ ಆಗಿರ್ತೀಯ ಅಂತ ಟ್ರ್ಯಾಕ್ ಮಾಡ್ತಾವ್ರೆ. ಈ ತರ ಇರೋವಾಗ ನೀನ್ ಎಲ್ಲಿಂದ ಮನೆ ನೆಮ್ಮದಿಯಾಗಿರಕ್ಕಾಗುತ್ತೆ. ಈ ಮ್ಯಾನೇಜರ್ಗಳು ಬೇಕು ಅಂತ ಚೆಕ್ ಮಾಡಕ್ಕೆ ಹಾಯ್ ಅಂತ ಹಾಕ್ತಾರ ಮನೆ. ನೀನ್ 5 ನಿಮಿಷದಲ್ಲಿ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಆ ಹಾರರ್ ಮ್ಯೂಸಿಕ್ ಕೇಳೋಕ್ಕಾಗುತ್ತಾ ಮನೆ? ಯಾವ್ದು ಹೇಳು? ಸ್ಟ್ರೆಸ್ ಎಲ್ಲ ತಗೊಳಕ್ಕೆ ಹೋಗಬೇಡ ಮನೆ. ಈ IT ಕಂಪ್ನಿಗಳಲ್ಲಿ ಹೆಂಗಂದ್ರೆ ನೀನ್ ಟಿಕೆಟ್ ತಗೊಳ್ಳೋಂಥ ಟೈಮ್ ಬಂದ್ರು ಜೀರಾ ಟಿಕೆಟ್ ಕ್ಲೋಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಮನೆ. ಸರಿ ಹಾಳಾಗೋಗ್ಲಿ, ಬೇರೆ ಕಡೆ ಕೆಲಸ ಹುಡ್ಕೋಣ ಅಂದ್ರೆ ಈ Naukri.com ಅಲ್ಲಿ 1000 ಸಲ ಅಪ್ಡೇಟ್ ಮಾಡಿದ್ರು ಸುಮ್ನೀರ್ ಸವಿತಾ, ನನ್ ನೋವು ನನಗೆ. ಈ Naukri.com ಅಲ್ಲಿ ಎಷ್ಟೇ ಅಪ್ಲೈ ಮಾಡಿದ್ರು ಇವಾಗೆಲ್ಲ ಸ್ಟಾರ್ಟಾನು ಕಾಲ್ ಬರಲ್ಲ ಮನೆ. ಅದಕ್ಕೇನೋ ಪೇಡ್ ವರ್ಷನ್ ತಗೊಬೇಕು. ಪೇಡ್ ವರ್ಷನ್ ತಗೊಂಡು ಅವ್ರಿಗೆ ಸ್ವಲ್ಪ ದುಡ್ಡು ಕುಕ್ಕಿದ್ರೆ ಅವಾಗ ಕಾಲ್ಗಳು ಬರ್ತಾವ ಮನೆ.
ಈ ತರ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇನ್ನು ಮುಂಚೆ ತರ ರೆಸ್ಯೂಮೆನ ಡೈಲಿ ಹೋಗೋದು ಅಪ್ಲೋಡ್ ಮಾಡೋದು ಪ್ರೊಫೈಲ್ ಅಪ್ಡೇಟ್ ಮಾಡ್ತಾ ಇದ್ರೆ ಹಂಗೆ ಮಲ ಅಂತ ಕಾಲು ಬಂದ್ಬಿಡುತ್ತೆ ಅನ್ಕೊಂಡಲ್ಲ. ಕಾಲು ಬರಲ್ಲ, ಕೈಯೂ ಬರಲ್ಲ. ಇವಾಗ ಪ್ರೀಮಿಯಂ ಪ್ಲಾನ್ ತಗೊಂಡ್ರೇನೆ ಬರೋದು. ಹಿಂಗೆಲ್ಲ ಐತೆ ಗೊತ್ತಾ ಒಳಗಡೆ. ಅಯ್ಯಯ್ಯೋ, ಈ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೆ ಮನುಷ್ಯತ್ವನೇ ಇರಲ್ಲ ಮನೆ. ಸ್ವಲ್ಪ ನನಗೆ ಸ್ಟ್ರೆಸ್ಡ್ ಔಟ್ ಆಗ್ಬಿಟ್ಟಿದ್ದೀನಿ, ನನಗೆ ಯಾಕೋ ಆಗ್ತಾರೆ ಅಂದರೆ, ಓ ಇವನು ಕೈಲಾಗ್ದವನು, ಈ ವಿಷಯದಲ್ಲಿ ಇವ್ನು ಗಾಂಡು, ಈ ಥರ ಜಡ್ಜ್ ಮಾಡ್ಬಿಡ್ತಾರೆ ಮನೆ. ಅದನ್ನ ಹೇಳ್ಕೊಳಂಗೂ ಇಲ್ಲ ಮನೆ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಅಂತ ನಗ್ನಗ್ತಾ ಇರ್ಬೇಕು ಮನೆ. ಯಾವುದೇ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ತೆಗೆದು ನೋಡ್ ಮನೆ, ಗಾಬರಿ ಆಗ್ಬಿಡುತ್ತೆ ಮನೆ. ಏನು ಮನೆ ಜಾಬ್ ಡಿಸ್ಕ್ರಿಪ್ಷನ್ ಮನೆ ಅದು? ನಮ್ಮ ಇಂಜಿನಿಯರಿಂಗ್ ಒಂದು ಸೆಮಿಸ್ಟರ್ದು ಸಿಲೆಬಸ್ ಮನೆ ಅದು ಬರಬೇಕು, ಇದು ಬರಬೇಕು, ಪೈಥಾನ್ ಬರಬೇಕು, ಅನಕೊಂಡ ಬರಬೇಕು, ಸೆಲೆನಿಯಂ ಬರಬೇಕು, ಅಲ್ಯೂಮಿನಿಯಂ ಬರಬೇಕು, ಜಾವಾ ಬರಬೇಕು, ಅವ್ವ ಬರಬೇಕು, AI ಬರಬೇಕು, UI ಬರಬೇಕು ಮನೆ. ನಮ್ಗೆ ಯಾವ ಹಣೆ ಬರ ಮನೆ? ಮಕ್ಕಳನ್ನ ಟ್ಯೂಷನ್ಗೆ ಹಾಕೋ ಟೈಮಲ್ಲಿ ನಾವೇ ಟ್ಯೂಷನ್ಗೆ ಹೋಗಿ ಕಲಿಯೋ ಅಂತ ಟೈಮ್ ಬಂದೈತೆ ಮನೆ. ಇವಾಗ ಎಷ್ಟು ಅಂತ ಅಪ್ಸ್ಕಿಲ್ ಆಗೋದು ಮನೆ. ಈಗಲಾದ್ರೂ ಗೊತ್ತಾಯ್ತಾ ಮನೆ ಯಾಕೆ ವೀಕೆಂಡಲ್ಲಿ ಪಬ್ಗಳು, ಡಾಬಾಗಳು, ಬಾರ್ಗಳು ಫುಲ್ ಆಗಿರುತ್ತೆ ಅಂತ? ಅವ್ರಿಗೆ ಗೊತ್ತು ಮನೆ. ನೋಡ್ ಮನೆ, ಕುಡಿಯೋರೆಲ್ಲ ಕೆಟ್ಟವರಲ್ಲ, ಕುಡಿದಿರೋರೆಲ್ಲ ಸಾಚಾಗಳಲ್ಲ. ಎಷ್ಟೇ ಕಷ್ಟ ಬಂದ್ರು ಮನೆಯವ್ರಿಗೆ ಹೇಳ್ದೆ, ಇವ್ರ ಹತ್ರ ಹೇಳ್ಕೊಳ್ದೆ, ಒಬ್ಬನೇ ಒಳಗಡೆ ನೋವು ಅನುಭವಿಸ್ತಾ ಮುನ್ನುಗ್ತಾನೆ ಇರ್ತಾನಲ್ಲ ಮನೆ, ಅವನು ಮನೆ ನಿಜವಾದ IT ಎಂಪ್ಲಾಯಿ. ಕೊನೆಯದೊಂದು ಮಾತು ಹೇಳ್ಬಿಡ್ತೀನಿ ಮನೆ, IT ಕಂಪ್ನಿಗಳನ್ನ ನಂಬೋದು ಒಂದೇ, ಡ್ರೋನ್ ಪ್ರತಾಪ್ ಹತ್ರ ಟ್ಯೂಷನ್ಗೆ ಹೋಗೋದು ಒಂದೇ ಮನೆ. IT ಕಂಪ್ನಿನ ಸವಿತಾ ಆಂಟಿ ಮೇಲೆ ಆಣೆಗೂ ನಂಬೇಡ ಮನೆ. ಜೊತೆಲಿ ಏನಾದರೂ ಸೈಡಲ್ಲಿ ಒಂದು ಮಾಡ್ಕೊಂಬನೆ. ಈ ನನ್ನ ಮಕ್ಕಳು ನಮ್ಮನ್ನು ಯಾವಾಗನ ತೆಗೆದು ಬಿಡ್ಬೋದು. ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಯಾವಾಗಲೂ 5-6 ಲಕ್ಷ ಇಟ್ಕೊಂಡಿರೋ ಮನೆ, ನಾಳೆ ಬೆಳಿಗ್ಗೆನೆ ತೆಗೆದು ಬಿಡ್ಬೋದು ಮನೆ ನಿನ್ನ ಕೆಲಸದಿಂದ. ಎದುರ್ಬೇಡ, ಮುನ್ನುಗ್ತಾನೆ ಇರು ಮನೆ. ಯಾವನ್ಗೂ ತಲೆ ಕೆಡ್ಸ್ಕೊಂಬೇಡ. ನೀನಿದ್ರೇನೆ ಈ ಪ್ರಪಂಚ ಮನೆ, ನೀನ್ ಇಲ್ದೇ ಇದ್ರೆ ಇದೇನೂ ಇಲ್ಲ ಮನೆ. ನಮ್ಮ ಉಪೇಂದ್ರ ಭಾಷೆ ಹೇಳವ್ರೆ, ನಾನು ಕಣ್ಬಿಟ್ಟ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು, ನಾನು ಹುಟ್ಟಿದ ಮೇಲೇನೆ ಸೂರ್ಯ ಚಂದ್ರರು ಹುಟ್ಟಿದ್ದು, ನಾನಿಲ್ದೆ ಏನೂ ಇಲ್ಲ, ನಾನಿದ್ರೆ ಎಲ್ಲ. ಜೀವ ಇದ್ರೆ ಜೀವನ. ಶುಭ ಮಾಮ, ನೀನು ತುಂಬಾ ಮಾಮ. ಏಯ್ ಮಾಮ